ಯಾವುದೇ ರೀತಿ ತೊಂದರೆ ಆಗದಂತೆ ರಕ್ಷಣೆ ಮಾಡೋ ಭಾರ ನಿನ್ನನ್ನೇ ಕೂಡಿದೆ ತಾಯಿ, ನಿನ್ನನ್ನೇ ಕೂಡಿದೆ. ಈಗ ಬಂದೆ. ಎಲ್ಲಿ ಅಣ್ಣ ಕಾಣ್ತಾ ಇಲ್ವಲ್ಲ? ಮಾವ ಮೊದಲು ಪ್ರಸಾದ ಕೊಡ್ತೀನಿ ಬಾ. ಮಾವ ಅರ್ಜುನ್ ಮಾವ ದಡ್ಡೆಮ್ಮ ದೇವಿ ಜಾತ್ರೆಯಲ್ಲಿ ನಡೆಯುತ್ತಿರುವ ಚಕ್ಕಡಿ ಸ್ಪರ್ಧೆಗೆಂದು ಹೋಗಿದ್ದಾರೆ. ಇನ್ನು ಭಾವನವರು ಆ ಜಯರಾಜ್ ಸಾಹುಕಾರ ಫ್ಯಾಕ್ಟರಿ ಕಟ್ಟೋ ನೆಪದಲ್ಲಿ ನಮ್ಮ ಹೊಲಕ್ಕೆ ಬೇಲಿ ಹಾಕಿದಾನಂತೆ. ಅದನ್ನ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ. ಇಷ್ಟರಲ್ಲಿ ಬಂದ್ರು ಬರ್ಬೋದು ಮಾವ. ಹೌದು, ಬಡವರು ಬದುಕುವ ಕಾಲವಿದಲ್ಲಮ್ಮ, ಭಂಡ ಶ್ರೀಮಂತರ ಕಾಲ. ಯಾಕಂದ್ರೆ ಒಕ್ಕಲಿಗ ಒಕ್ಕದಿದ್ರ ಬೆಕ್ಕುವುದು ಜಗವೆಲ್ಲಂಬ ನೀತಿಯನ್ನ ಆ ಶ್ರೀಮಂತರಿಗೆ ಗೊತ್ತು ಮಾಡಬೇಕು. ಅದಕ್ಕಾಗಿ ಗಾಂಧೀಜಿಯವರು ಮಾತು ಹೇಳ್ತಾರೆ, ಬಡ ರೈತ ಬದುಕಿದರೆ ಭಾರತವೇ ಬದುಕಿತು ಅಂತ ಹೇಳ್ತಾರೆ. ಫ್ಯಾಕ್ಟರಿ ಎಂಬ ಭೂತಕ್ಕೆ ಸಿಲುಕಿ ನಮ್ಮಂತ ಬಡ ರೈತರು ಬದುಕು ಸಾಗಿಸುವುದು ದುಸ್ತರವಾಗಿಬಿಟ್ಟೈತಿ. ಅಷ್ಟೇ ಯಾಕೆ, ಬಡವರ ಆಸ್ತಿಯನ್ನು ಕಬಳಿಸುವ ಶ್ರೀಮಂತರ ಕಾಲವಿದಮ್ಮ, ಶ್ರೀಮಂತರ ಕಾಲ. ಬಿಡಿ ಮಾವ. ಅಂದ ಹಾಗೆ ಇವತ್ತು ನಿಮ್ ಬೇಗ ರಿಸಲ್ಟ್ ಇತ್ತಲ್ಲ, ಏನಾಯ್ತು ಮಾವ? ಬಸ್ ಪಾಸಿಗೆ ಬಂದಿದೆ. ಮಾವ ಆ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಮಾವ. ದೇವರು ಎಲ್ಲಿದ್ದ ನಮ್ಮನೆ ದೇವರು? ಕಲ್ಲಲ್ಲಿ ಕಲ್ಲಾಗಿ ಕುಳಿತು ಬಿಟ್ಟಿದ್ದಾನೆ ಆ ನಿನ್ನ ದೇವರು. ಯಾಕಂದ್ರ ಸೊಕ್ಕಿನಿಂದ ಮೆರೆಯುವ ಶ್ರೀಮಂತ ಬರಿಗಾಲಿನಿಂದ ನಡೆದು ಕಾಲಿಗೆ ಹೊಲಸೊತ್ತೇಳಿ ಬೆಟ್ಟಿಗೆ ಹಾಕೊಂಡೇ ದೇವಸ್ಥಾನ ಗದ್ದಿಗೆ ನೀಡ್ತಾನೆ. ದಕ್ಷಿಣ ಹುಂಡಿಗೆ ಭಿಕ್ಷೆ ಹಾಕಿದ ಹಣ ತೇರಿ ಅಧಿಕಾರ ಚಲಾಯಿಸಿ ಕೇಳಿದರೆ ಅಂತ ಸೊಕ್ಕಿನ ಶ್ರೀಮಂತರಿಗೆ ಆ ನಿನ್ನ ದೇವರು ಕೊಡುವ ಹೊರ ಕಾಣಿಕೆ ಸಂಪತ್ತಿನ ಸುರಿಮಳೆ. ಆದ್ರ ನನ್ನಂತ ಬಡವ ದಿನ ಬೆಳಗಾದರೆ ಬರಿಗಾಲಿನಿಂದ ನಡೆದು ಬರಿ ಮೇಲೆ ಉರುಳು ಮಾಡಿ ದೇವ ಭೂಮಿಯ ಬೆರಿಯಲ್ಲಿ ಗಗನವೇ ನಡಗಲಿ ಸಾಗರ ಕೆರಳಲಿ ಗಿರಿಗೆರೆ ಉಳಲಿ ಬಿರುಳು ದೇವರಿನ ಪಾದದ ಗಟ್ಟಿಯಾಗಿ ಬೇಡಿಕೊಂಡ್ರು ಕೂಡ ನನ್ನಂತ ಬಡವರಿಗೆ ಆ ನಿನ್ನ ದೇವರು ಕೊಡುವ ವರ ಕಾಣಿಕೆ ಕಣ್ಣೀರಿನ ಸುರಿಮಳೆಯಮ್ಮ, ಕಣ್ಣೀರಿನ ಸುರಿಮಳೆ. ಅಂದಾಗ ನಮ್ಮಂತ ಬಡವರಿಗೆ ಆ ನಿನ್ನ ದೇವರು ಆಶ್ರಯ ಕೊಡ್ತಾನೆ, ಆಶೀರ್ವಾದ ಮಾಡ್ತಾನೆ ಎಂಬುದೆಲ್ಲ ಕನಸಿನ ಮಾತಮ್ಮ, ಕನಸಿನ ಮಾತು. ಯಾಕೋ ಶಂಕರ್, ಯಾಕೆ ಈ ದೇವರಿಗೆ ಈ ರೀತಿ ಮಾತನಾಡ್ತಿದ್ದಲ್ಲ? ಯಾಕೆ, ಏನಾಗಿದೆ? ಶಂಕರ ಮಾವ ಬಿಕಾಂ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದಾನಂತೆ. ಅದಕ್ಕೆ ಆ ದೇವರನ್ನ ಚೆನ್ನಾಗಿಟ್ಟಿರ್ಲಿ ಅಂದೆ. ನೋಡು ಶಂಕರ್, ಆ ಎಲ್ಲ ಹೊರೆಯನ್ನು ದೇವರು ಹೊರೋದಾದರೆ ನಾವೇಗೆ ಮನುಷ್ಯರಾಗಿ ಭೂಮಿ ಮೇಲೆ ಹುಟ್ಟಬೇಕೆಂತ ಹೇಳು. ಹುಟ್ಟಿದ ಜೀವಿಯು ಕಷ್ಟ ಸುಖ ಎಂಬುದು ಜೋಡು ಬಂಡಿಗಲ್ಲಿ ಇದ್ದ ಹಾಗೆ. ಅದಕ್ಕೆ ಅವನಿಗೆ ದೇವರು ಎನ್ನುವುದು ಮಾತ್ರ, ಅದಕ್ಕೆ ಅವನಿಗೆ ದೇವರು ಎನ್ನುತ್ತಾರೆ. ಹೌದಣ್ಣ, ಹುಟ್ಟುವಾಗ ತಂದೆ ತಾಯಿಯರಂತ ಗೊತ್ತಿಲ್ಲ. ತಂದೆ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಅಂತ ಬಲ್ಲವರು ಹೇಳ್ತಾರೆ. ನಾನು ತಂದೆ ತಾಯಿನಂತ ನೋಡಿಲ್ಲ. ನೀವೇ ನನ್ನ ತಂದೆ ತಾಯಿಗೆ ಹೇಳ್ತೀವಿ. ಶಂಕರ್ ಎದ್ದೇಳು, ಆ ದಡ್ಡೆಮ್ಮ ತಾಯಿಯ ಆಶೀರ್ವಾದ ಸದಾ ನಿನ್ನ ಮೇಲೆ ಇರಲಿ. ನೀನು ಓದಿನ ಅನುಗುಣವಾಗಿ ಆದಷ್ಟು ಬೇಗ ಒಂದು ಒಳ್ಳೆ ನೌಕರಿ ತೆಗೆದುಕೊಂಡೆ ನೀನು ಓದಿದ್ದಕ್ಕೂ ಈ ನಿನ್ನ ಜನ್ಮ ಸಾರ್ಥಕವಾಗುತ್ತೆ ಮಾವ. ನೌಕರಿ ಅದು ನನ್ನಂತ ಬಡವರಿಗೆ ಎಲ್ಲರೂ ತಿಳ್ಕೊಂಡು ಕಾಣಿಸ್ಕೊಂತದೆ. ಯಾಕಂದ್ರ ಎಲ್ಲಿ ನೋಡಿದಲ್ಲಿ ಲಂಚ ಲಂಚ ಲಂಚವೆಂದು ಬೇಡಂಬೂತ ಕೊಂಡು ನಾನೆಷ್ಟೇ ರ್ಯಾಂಕ್ ನಲ್ಲಿ ಪಾಸ್ ಆದರೂ ಎಷ್ಟೊಂದಿಯಪ್ಪ ದುಡ್ಡು ಕೇಳುವ ಅಧಿಕಾರಿಗಳೇ ತುಂಬಿಕೊಂಡಿರುವಾಗ ನನ್ನಂತ ಬಡವರಿಗೆ ನೌಕರಿ ಸಿಗೋದು ಕನಸಿನ ಮಾತವ, ಕನಸಿನ ಮಾತು.
ಯಾಕೋ ಶಂಕರ್ ಹೀಗೇಕೆ ಮಾತನಾಡ್ತಿ? ನಿನ್ನ ನೌಕರಿ ತೆಗೆದುಕೊಳ್ಳಲಿಕ್ಕೆ ಸಹಾಯ ಮಾಡಕ್ಕೆ ನಿನ್ನ ಅಣ್ಣ ಅರ್ಜುನ ಇಲ್ವೇ? ಅಣ್ಣ, ಆಡು ಹೊಸ್ತೈತೆ ಅಂದ್ರ ಹಿಡಿ ಕಾಳಿಟ್ಟು ಹಸು ನೀಗಿಸಬಹುದು. ಆದ್ರೆ ಆನೆ ಹಸಿರು ಬಂದ್ರೆ ನಮ್ಮಂತ ಬಡವರು ಹಸು ನೀಗಿಸಕ್ ಸಾಧ್ಯ ಐತೆ ಸಾಧ್ಯನೇ ಇಲ್ಲ. ಹೋಗ್ಲಿ, ಆ ಜೈರ ಸಾವುಕಾರ ನಮ್ಮ ಹೊಲಕ್ಕೆ ಬೇಲಿ ಹಾಕ್ಸಕ್ಕ ತನ್ನ ಆಳುಗಳನ್ನ ಕಳಿಸಿದಂತ ಏನಾಯ್ತು? ಬೇಲಿ ಹಾಕ್ಸಕ್ಕಾಯ್ತ ಶಂಕರ್. ಕಲಿಕೆರದ ಬಾಳಿಕೆಯಿಂದ ನಮ್ಮಂತ ಬಡವರ ಮೇಲೆ ನಡೆಯುವುದು ಇದೇನು ಹೊಸದಲ್ಲ. ಕರ್ಮ ತುಂಬಿದ ಕಲಿಯುಗದಲ್ಲಿ ಧರ್ಮದಂತೆ ನಡೆಯುವ ಕಾಲವಿಲ್ಲಪ್ಪ. ಆ ಸೊಕ್ಕಿನ ಸಾವುಕಾರ 3 ಎಕರೆ ಜಮೀನವನ್ನು ಮಾರಲಿಕ್ಕೆ ಕೊಡುವೆಂದು ಕೇಳುತ್ತಿದ್ದಾನೆ ಫ್ಯಾಕ್ಟರಿ ಕಟ್ಟಲು. ಈ ರೈತ ಬದುಕಿದರೆ ಭಾರತವೇ ಬದುಕಿತು ಅಂತ ಬಂದವರು ಹೇಳ್ತಾರೆ. ಆ ಶ್ರೀಮಂತನಿಗೇನು ಗೊತ್ತು ರೈತನ ತಾಕತ್ತು. ಈ ರೈತ ಕಷ್ಟಪಟ್ಟು ಹೊಲದಲ್ಲಿ ಬೆಳೆದು ಅನ್ನ ತೆಗೆದು ಮಾತ್ರ ಅಂತ ಶ್ರೀಮಂತರು ಬದುಕಕ್ಕೆ ಸಾಧ್ಯ ಐತೆ. ನಾವೆಲ್ಲ ಗೌಡನಿಗೆ ಹೆದರಿ ಕೂತ್ರ ಆಸ್ತಿನ ಮಾರಿಕೊಳ್ಬೇಕಾಗತ್ತೆ. ಆ ಗೌಡನಿಗೆ, ಆ ದರ್ಪದ ಸಾಹುಕಾರನಿಗೆ ತಕ್ಕ ಉತ್ತರ ಕೊಟ್ಟಾಗ ಮಾತ್ರ ನಮ್ಮಂತ ಬಡವರು ಬದುಕಲು ಸಾಧ್ಯ. ಮಾವ, ಅರ್ಜುನ್ ಮಾವ ಬಂದ ಅಂತ ಕಾಣಿಸುತ್ತೆ. ಶಂಕರ್, ಆ ಸಾಹುಕಾರ ಬೇಲಿ ಹಾಕಿದ ವಿಷಯವನ್ನು ಅರ್ಜುನ್ ಮುಂದೆ ಹೇಳಿಬಿಡಿ. ಯಾಕೆಂದ್ರೆ ಅವನ ಮೊದಲೇ ಕೋಪಿಷ್ಟ. ಬಡವನ ಸಿಟ್ಟು ದೌಡೆಗೆ ಮೂಲ ಎನ್ನುವ ಹಾಗೆ ನಿಧಾನವಾಗಿ ಹೇರಾಯಿತು. ಆಯ್ತಣ್ಣ. ಸರ್ವಶಕ್ತಿ ಸರ್ವಸೇ ಸರ್ವಶಕ್ತಿ ನಮೋಸ್ತುತೆ. ದೊಡ್ಡವ್ವ ತಾಯಿ ನಮೋಸ್ತುತೆ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಕಡುಬಡುವನಯ್ಯ. ಎನ್ನ ಕಾಲವೇ ಕಂಬ, ಎನ್ನ ದೇಹವೇ ದೇಗುಲ, ಎನ್ನ ಸಿರವೇ ನಿನ್ನ ಗುಡಿಗೆ ಹೊನ್ನ ಕಲಸ ಕಾಣ ಕೂಡಲ ಸಂಗಮ ದೇವ. ಅಣ್ಣ, ದಿನಾಲು ಈ ವಚನವನ್ನ ಹೇಳಿ 1000 ಸರ್ತಿ ನನಗೆ ಬುದ್ಧಿ ಹೇಳ್ತಿದ್ದಲ್ಲ. ಇವತ್ತೇ ಕಣ್ಣ ನಿನ್ನ ಕಣ್ಣಲ್ಲಿ ನೀರು. ಏನು ವಿಚಾರಿಸುತ್ತಿರುವೆ? ಏನಿಲ್ಲ ಬಾ ಅರ್ಜುನ, ನಮ್ಮ ಶಂಕರ ಈ ಜೈಲಿಗೆ ಫಸ್ಟ್ ರ್ಯಾಂಕ್ ಪಾಸ್ ಆಗಿದ್ದಾನಂತೆ. ಅದನ್ನೇ ಮಾತನಾಡುತ್ತಾ ನಿಂತಿದ್ದೇವೆ, ಅಷ್ಟರಲ್ಲಿ ನೀ ಬಂದೆ. ಎದ್ದೇಳು ಶಂಕರ್, ಎದ್ದೇಳು. ಬಡತನದಲ್ಲಿ ಶಾಲೆ ಕಲಿತ ನಿನ್ನ ಜೀವನ ಸಾರ್ಥಕವಾಯಿತು. ಅಷ್ಟೇ ಅಲ್ಲಪ್ಪ, ಈ ನಿನ್ನ ಅಣ್ಣ ಅರ್ಜುನನಿಗೆ ಬೆಟ್ಟದಷ್ಟು ಸಂತೋಷವಾಯಿತು. ಅಣ್ಣ, ಬಡತನದ ಬೇಗೆಯಲ್ಲಿ ನೊಂದು ಶಾಲೆ ಕಲಿತ ಈ ಅರ್ಜುನನ ತಮ್ಮ ಶಂಕರ್ ಎಂದು ಪದವೀಧರ. ಬಾ ಶಂಕರ್, ಬಾ. ಮಾವ, ಆ ದಡ್ಡಿ ಮದೇವಿ ಜಾತ್ರೆಯಲ್ಲಿ ನಡೆಯುವ ಚಕ್ಕಡಿ ರೇಸಿಗಿಂದ ಹೋಗಿದ್ಯಲ್ಲ, ಆ ವಿಷಯ ಏನಾಯ್ತು? ಗಂಗಾ, ಕುರುಕ್ಷೇತ್ರ ಯುದ್ಧದಲ್ಲಿ ಆ ಅರ್ಜುನನಿಗೆ ಸಾರಥಿಯಾಗಿ ನಿಂತು ಪಾಂಡವರಿಗೆ ವಿಜಯ ಪತಾಕೆ ಹಾರಿಸಿದ ಆ ಶ್ರೀಕೃಷ್ಣ ಪರಮಾತ್ಮನಂತೆ ಇಂದು ಈ ಕಲಿಯುಗದಲ್ಲಿ ತಾಯಿ ಇಲ್ಲದ ನನಗೆ ತಾಯಿಯಾಗಿ, ನಮ್ಮನೆ ದೇವತೆಯಾಗಿ ಸದಾ ಆಶೀರ್ವದಿಸುತ್ತ ಬಂದ ಜಗಜ್ಜನನಿ ಜಗದ್ರೂಪಿಣಿ, ಬೇಡಿದವರಿಗೆ ಸಕಲ
ಐಶ್ವರ್ಯವನ್ನು ದಯಪಾಲಿಸುವ ಆ ಗಡ್ಡೆವ್ವ ತಾಯಿ ಕೃಪಾಶೀರ್ವಾದ ಸದಾ ನನ್ನ ಮೇಲಿರುವವರೆಗೂ ಸೋಲೆಂಬುದು ಬರೆದಿಲ್ಲ ಆ ತಾಯಿ ನಿನ್ನ ಮಾವನ ಹಣೆ ಬರದಲ್ಲಿ. ಅಂದಾಗ ಜಯದ ಗೆರೆಯನ್ನು ಭೇದಿಸಿ ವಿಜಯದ ಸರಮಾಲೆ ಧರಿಸಿಕೊಂಡು ಬಂದಿದ್ದಾನನ್ನ ಈ ನಿನ್ನ ತಮ್ಮ ಸೋಲೆಲ್ಲದ ಸರ್ದಾರ. ಅಣ್ಣ ಆಶೀರ್ವಾದ ಮಾಡೋಣ. ಎದ್ದೇಳು. ಆ ಬಡವರನ್ನು ಹರಿದು ತಿನ್ನುವ ಬಂಡರಿಗೆ ಗಂಡುಗಲಿ ಆಗು. ಹರಿದ ಹೆಣ್ಣು ಮಕ್ಕಳ ಮೇಲೆ ಶಂಡ ತೋರಿಸುವ ತಾಯಿಗಾಡರಿಗೆ ಪುಂಡು ಹುಲಿ ಆಗು. ಈ ಸಮಾಜದಲ್ಲಿ ಹರಿಗೆಟ್ಟ ಗಂಡು ಮಕ್ಕಳಿಗೆ ಗಂಡು ಹುಲಿಯಾಗಿ ಬಾಳುವುದಮ್ಮ, ಗಂಡು ಹುಲಿಯಾಗಿ ಬಾಳು. ಆಯ್ತಲ್ಲ, ನೀನು ತೋರಿಸಿದ ಮಾರ್ಗದಲ್ಲೇ ಮುನ್ನಡೆದು 12 ವರ್ಷ ವನವಾಸದಲ್ಲಿ ಆ ಶ್ರೀರಾಮಚಂದ್ರ ಅನೇಕ ರಾಕ್ಷಸರನ್ನು ಕೊಂದು ಹನುಮಂತನಿಂದ ಲಂಕೆಗೆ ಬೆಂಕಿ ಇಳಿಸಿ 10 ತಲೆ ರಾವಣನ ಕೊಂದಂತೆ ನಾನು ಈ ಸಮಾಜದಲ್ಲಿರುವ ಕುಲಘಾತಕ ಪುಣ್ಯಗಳ ಕಣ್ಣನ್ನು ಕಿತ್ತು ಕಳ್ಳತನ ಮಾಡುವರ ಕೈಯನ್ನು ಕತ್ತರಿಸಿ ಪರಸ್ತ್ರೀ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡುವರ ನೆತ್ತಿಯನ್ನು ಸೆಳೆ ಸ್ವಾರ್ಥ ತುಂಬಿದ ಈ ಸಮಾಜದಲ್ಲಿ ಜಗಮೆಚ್ಚಿದ ಮಗನಾಗಿ ಬಾಳುತ್ತೇನೆ. ಈ ಸಮಾಜದಲ್ಲಿ ಹೌದು ಅರ್ಜುನ, ಅರ್ದು ಇನ್ನಿನಿಂದ ಕಾರ್ಗತ್ತಲೆ ತುಂಬಿದರ ನಮ್ಮ ಮನದಲ್ಲಿ ವಸಂತ ಮಾಸದ ಕೋಗಿಲ ಹಾಡಿನಿಂದ ಹಾಡುತ್ತಿದೆ. ಕಷ್ಟ ಸುಖ ಎಂಬುದು ರಾತ್ರಿ ಕಳೆದು ಸುಖ ಸಂತೋಷ ಎಂಬ ಮನೆಯಲ್ಲಿ ಕಾಣುತ್ತಿದೆ. ಕೆಳಗಿದ್ರೆ ಚಂದ್ರನಂತೆ ಈ ನಮ್ಮ ಸಂಸಾರ, ಹಾಲಿನಲ್ಲಿ ಸಕ್ಕರೆ ಬೆರೆಸಿ ಕುಡಿದಂತಾಗುವುದು ಈ ನಮ್ಮ ಜೀವನ. ಮಾತು ಹೇಳೋದಿಲ್ಲ ಇರ್ತೀವೋ ಹೊಟ್ಟೆ ಸತಿ ವಾ, ಹೊಟ್ಟೆ ಹಾಕ್ತೀವೋ ಅಯ್ಯೋ ಮಾವ, ಈಗ ಹೋಗಿ ಅಡಿಗೆ ಮಾಡ್ತೀನಿ. ಆಮೇಲೆ ಇರ್ಲಿ. ಈ ಸಂತೋಷದಾಗ ನಿನ್ನ ಮಾವಂದ್ರಿಗೆ ಸಂತೋಷ ಆಗುವಂಗ ಬಟ್ ಯಾಕೆ ಮಾವ? ಹಸಿದಾಗ ಅನ್ನ ಬಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ.
ನಷ್ಟ ಎಲ್ಲ ಹಾಲು ಸಕ್ಕರೆ ಬೆಲ್ಲ ಹೀಗೆ ಬರಲಿ ಹೀಗೆ ಬರಲಿ ಗೊತ್ತಾಗಿದ್ದರೆ ಎಲ್ಲ ರೊಟ್ಟಿ ಏನಾರು ಮಾಡುವಂಗ ಅನ್ಸಾಕತ್ತಿದೆ ಮತ್ತ ಹಸು ಹಾಗೆ ರೊಟ್ಟಿ ಮಾಡಂಗ ಸಾಕು ನನಗೆ. ಯಾಕಂದ್ರೆ ಹಸಿಯನ್ನು ರೊಟ್ಟಿ ಮಾಡಿಲ್ಲ, ಊಟ ಹಾಕಿಲ್ಲ. ಹೌದು ಗಂಗಾ, ನಾನು ಹೊಲಕ್ಕೆ ಹೋಗ್ಬೇಕು, ಬೇಗನೆ ಊಟಕ್ಕೆ ರೆಡಿ ಮಾಡು. ಆಯ್ತು ಮಾವ, ಈಗಲೇ ಹೋಗಿ ರೆಡಿ ಮಾಡ್ತೀನಿ. ಅರ್ಜುನ, ನೀನು ಹೊಲಕ್ಕೆ ಹೋಗೋದು ಬೇಡ, ನಾನು ಬೆಳಿಗ್ಗೆ ಹೋಗಿ ಬಂದಿದ್ದೇನೆ. ಯಾಕಣ್ಣ? ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಹಿರಿಯರ ವಾಣಿಯಲ್ಲಿ ಭೂತಾಯಿಯ ಒಡಲಲ್ಲಿ ದುಡಿಯುವುದು ಮಣ್ಣಿನ ಮಕ್ಕಳಾದ ನಮ್ಮ ಆದ್ಯ ಕರ್ತವ್ಯ. ಅದಕ್ಕೆ ಭೂತಾಯಿನೇ ಹೇಳಿಲ್ಲವೇ, ಹೇ ರೈತ, ನೀನು ಹಿಡಿಕಾಲು ಬಿತ್ತಿದರೆ ನಾನು ಪಡಿಕಾಲು ಕೊಡುತ್ತೀನಿ ಅಂತ. ಹಾಗಲ್ಲ ಅರ್ಜುನ, ಹತ್ತಾಯಿಷ ಏನೇನು ಬಿಡಿ. ಅಣ್ಣ, 25 ವರ್ಷಗಳ ಕಾಲ ನಿನ್ನ ಮನೆಯಲ್ಲಿ ಆಡಿ ಬೆಳೆದಿರುವೆಂಬುದನ್ನು ಮಾತ್ರ ಮರಿಬೇಡ. ಯಾಕಂದರೆ ಎಂದು ಇಲ್ಲದ ನನ್ನ ಬಾಯಿಯಲ್ಲಿ ಇನ್ನೇಕೋ ಅಂಜಿಕೆ ಮಾತುಗಳು ಬರುತ್ತಿದ್ದಾವೆ. ಅಂದರೆ ಏನಾಯ್ತು ಅಂತ ಹೇಳಣ್ಣ. ಶಂಕರ್, ನೀನಾದರೂ ಹೇಳು, ಈ ನಿನ್ನ ಅಣ್ಣನ ಆತ್ಮಸ್ಥೈರ್ಯವನ್ನ ಪರೀಕ್ಷಿಸಬೇಡ ಅಂತ. ಏನಿಲ್ಲ ಅರ್ಜುನ, ನಮ್ಮೂರಿನ ಜೈರಾ ಸಾವುಕಾರ 300 ಎಕರೆ ಹೊಲದಲ್ಲಿ ಫ್ಯಾಕ್ಟ್ರಿ ಕಟ್ಟುತ್ತಿದ್ದಾರೆ. ಆ ಫ್ಯಾಕ್ಟ್ರಿಗೆ ಹೋಗಲು ದಾರಿನೂ ಇಲ್ಲಂತೆ. ಅದಕ್ಕೆ ನಮ್ಮ ಹೊಲವನ್ನು ಮಾರಲಿಕ್ಕೆ ಕೊಡು ಎಂದು ಕೇಳುತ್ತಿದ್ದ. ನಮ್ಮ ಹೊಲಕ್ಕೆ ದುಡ್ಡು ಕೊಡ್ತೀನಿ ಎಂದು ಹೇಳಿದ. ನಾನು ಒಪ್ಪಲಿಲ್ಲ. ಅದಕ್ಕಾಗಿ ಅವನ ದೊಡ್ಡತನದಿಂದ ಆಳುಗಳನ್ನು ಬಿಟ್ಟು ನಮ್ಮ ಹೊಲಕ್ಕೆ ಮೇಲೆ ಹಾಕಿಸಲಿಕ್ಕೆ ಮುಂದಾಗಿದ್ದಾನೆ. ನಾನು ತಡೆದು ಬಂದಿದ್ದೇನೆ. ಏನು ದುಡಿದು ತಿನ್ನುವ ಭೂತಾಯಿ ಒಡಲನ್ನೇ ಗಡಿದನ ಪಂಡ ಬಡ್ಡಿ ಮಗ ಸಾಹುಕಾರ. ಅವನಿಗೆ ಹೇಳಬೇಕೆ ತನ್ನ ಈ ಭೂತಾಯಿಯ ಹಣದ ಆಸೆಗಾಗಿ ಭೂತಾಯಿಯನ್ನು ಒಡೆಲನ್ನು ಮಾರಿಕೊಳ್ಳಲಿಕ್ಕೆ ನೀಚ ಮಕ್ಕಳಲ್ಲ ಅಂತ ಹಿಂದೆ ಮಹಾಭಾರತದಲ್ಲಿ ಆ ಅರ್ಜುನನ ತಮ್ಮ ಶ್ರೀಕೃಷ್ಣ ಋಷಿಯನ್ನೇ ತನ್ನ ಆಯುಧವನ್ನಾಗಿ ಮಾಡಿಕೊಂಡಿದ್ದು ಇತಿಹಾಸವೇ ತಿಳಿಸುತ್ತದೆ. ಅಂತಹ ಸಂಸ್ಕೃತಿಯಲ್ಲಿ ಬೆಳೆದ ನಾವು ಹೊಲ ಮಾರುವುದೇ ಅದೆಂದಿಗೂ ಸಾಧ್ಯವಿಲ್ಲ. ಹೌದಪ್ಪ, ನಿನ್ನ ಮಾತು ನಿಜ. ಆದರೆ ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕೆಂದರೆ ಆ ಸರ್ಕಾರದ ಸೌಲಭ್ಯ ಪಡೆಯುವಗೋಸ್ಕರ ಸಿದ್ಧದವರು ದುಡ್ಡು ಮಾಡಿದವರು ಕೃಷಿ ಮಾಡುತ್ತಿದ್ದಾರೆ. ಅಂದಾಗ ಆ ಹಾಳು ಸರ್ಕಾರಕ್ಕೆ ಯಾವಾಗ ಬುದ್ಧಿ ಬರುತ್ತದೆ ಆ ಶಿವನೇ ಬಲ್ಲ. ಆಡಿನ ಏನು ಹೊಲ ಇಲ್ಲದಿದ್ರು ಹೆಗಲ ಮೇಲೆ ಹಸಿರು ಟೈರ್ ಹಾಕೊಂಡು ಶೋಕಿ ಮಾಡುವ ರೈತ ತುಂಬಿಕೊಂಡಿದ್ದಾರೆ ಈ ಸಮಾಜದಾಗ. ಅಂದಾಗ ನಮ್ಮ ರೈತನಿಗೆ ಬೆಲೆ ಸಿಗುದು ಯಾವಾಗ? ಕಷ್ಟಪಟ್ಟ ರೈತನಿಗೆ ಬೆಲೆ ಕೊಡುದು ಯಾವಾಗ? ಅಂತ ರೈತರು ತುಂಬಿಕೊಂಡು ನಮ್ಮಂತ ರೈತರಿಗೆ ಬೆಲೆ ಇಲ್ಲಂತಾಗಿದೆ ಈ ಬಡಿದಾಳು ಸರ್ಕಾರದ ನೀತಿಯೊಳಗೆ. ಅಣ್ಣ, ಈ ರೈತ ತಾಳ್ಮೆಯಿಂದ ಇದ್ದರೆ ತಾನು ಬೆಳೆದ ಬೆಳೆಗಳಂತೆ ಬೆಳೆಸಿ ಜೋಪಾನ ಮಾಡಬಲ್ಲ. ಆದರೆ ತಲೆ ಕೆಟ್ಟು ನಿಂತರೆ ಹಸಿದು ಬಂದ ಆನೆಗೆ ದುಷ್ಟರ ರಕ್ತದ ಬಲಿಯನ್ನು ಮಾಡಿ ಹೊಲದಲ್ಲಿರುವ ಬನ್ನಿ ಮಹಾಕಾಳಿ ಗಿಡಕ್ಕೆ ರಕ್ತದ ಅಭಿಷೇಕ ಮಾಡಿ ರಣ 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 ರಣದ ಹಬ್ಬ ಆಚರಿಸಬಲ್ಲ ಏ ರೈತ. ಅರ್ಜುನ, ಬೇಡ, ನೀನು ಹೊಲಕ್ಕೆ ಹೋಗುದು ಬೇಡ. ನಾನು 4 ಜನ ಹಿರಿಯರನ್ನು ಕರೆದುಕೊಂಡು ಹೋಗಿ ತಿಳಿಸಿ ಹೇಳಿ ಬರುತ್ತೇನೆ. ಅಣ್ಣ, ತಿಳಿದುಕೊಳ್ಳಲಿಕ್ಕೆ ಇದು ದ್ವಾಪರಗಾಲನ ಕಲಿಯುಗ. ಈ ಕಲಿಯುಗದಲ್ಲಿ ರಾಜರಂತವನಿಗೆ ಒತ್ತು ಬೊತ್ತಿ ಕಲಿಸಿದರೇನೆ ಬೊತ್ತಿ ಬರೋದು. ಈಗಲೇ ಹೋಗಿ ನಮ್ಮ ಒಲವಿಗೆ ಹಾಕಿದ ಬೇದಿಯನ್ನು ಕೆತ್ತೆಸದು ಕರ್ರ ತುಂಬಿದ ಅವನಾಳಿಗಳಿಗೆ ಒತ್ತು ಬೊತ್ತಿ ಕಲಿಸಿ
ಮೊಚ್ಚಾಕಿ ಬಿಡ್ತೀನಿ ಅಂತ ಎಚ್ಚರಿಕೆ ನೀಡಿ ಬರ್ತೀನಿ ಅಣ್ಣ. ನಾನು ಬರ್ತೀನಿ. ಇಲ್ಲ ಮೊದಲು ದೊಡ್ಡಣ್ಣನ ಹೋಗಿ ಸಿದ್ಧಿ ಬುದ್ಧಿ ಹೇಳಿ ಬರ್ತೀವಿ. ತಿಳ್ಕೊಂಡ್ರ ಮನುಷ್ಯನಾಗಿ ಬರ್ತಾನೆ, ತಿಳ್ಕೊಂಡ್ರೆ ಗೊತ್ತಿತ್ತಲ್ಲ ಮಾನವನಿಗೆ ಮಾತಿನ ಪೆಟ್ಟು ಕತ್ತೆಗೆ ಲತ್ತೆ ಪೆಟ್ಟು ಎಂಬಂತೆ. ಆಮೇಲೆ ಹೋಗಿ ಬುದ್ಧಿ ಹೇಳಿ ಬರುವಂತೆ. ಹೋಗಿ ಬರೋಣ. ಹೌದು ಅರ್ಜುನ, ಶಂಕರ್ ಹೇಳೋದರಲ್ಲಿ ಅರ್ಥವಿದೆ. ಹಾ, ನಾನು ಶಂಕರ ಹೋಗಿ ತಿಳಿಸಿ ಹೇಳಿ ಬರ್ತೇವೆ. ಹಾ ಬಾ ಶಂಕರ, ಹೋಗೋಣ. ಹೌದಣ್ಣ, ತಾಳಿದವ ಬಾಳಿ ಅಂತ ಹೇಳ್ತಾರ. ನಾವು ದುಡುಕುದು ಬೇಡ, ದುಡುಕು ಕೆಡಕಿಗೆ ಮೂಲ ಅಂತ ಹೇಳ್ಯಾರ. ಈ ಮನ್ಯಾಗಿರು, ನಾವು ಹೋಗಿ ಹೇಳ್ಬಿಡ್ತೀವಿ. ಊಟ ಮಾಡಿದ್ರೆ ಹಂಗೆ ಹೋದ ಮಾಡೋದು. ಹಾ ಗಂಗಾ, ಅವರು ಹೋದರನ್ ಮಾತ್ರಕ್ಕೆ ನನಗೆ ಊಟಕ್ಕೆ ಬಡಿಸುವುದಿಲ್ಲವೇ? ಅಯ್ಯೋ, ಯಾಕೆ ಹಂಗಂತಿ ಮಾವ? ನಿನಗೋಸ್ಕರ ಸಿಹಿ ಅಡಿಗೆ ಮಾಡೀನಿ, ಬಾ ಮಾವ ಊಟ ಮಾಡುವಂತೆ. ಗಂಗಾ, ಲಕ್ಷ್ಮಿ ಒಂದು ಹೆಣ್ಣು. ಲಕ್ಷ್ಮಿ ವಿಷ್ಣುವಿನ ಹೃದಯ ಕಮಲದಲ್ಲಿ ಅರಳಿ ವಕ್ಷಸ್ಥಲದಲ್ಲಿ ನೆಲೆಸಿದ್ದಾಳೆ. ಗಂಗೆ ಆ ಶಿವನ ಮುಡಿಯನ್ನು ಏರಿ ಜಗತ್ತಿನ ಪಾಪ ಕಳೆಯುತ್ತಿದ್ದಾಳೆ. ಶಾರದೆ ಧರ್ಮಯುದ್ಧದಲ್ಲಿ ಜನಿಸಿ ಬ್ರಹ್ಮನ ರಾಣಿಯಾಗಿದ್ದಾಳೆ. ಈ ಕಲಿಯುಗದ ಗಂಗೆ ರಂಗಭೂಮಿಯ ರಾಜಕುಮಾರಿ, ನಾಟ್ಯ ಮಯೂರಿ, ಅಭಿನಯ ಶಾರದೆ, ಬಂಗಾರದ ಜಿಂಕೆ ಅಂತ ಅಭಿಮಾನಿಗಳಿಂದ ಸರ್ವ ಬಿರುದುಗಳನ್ನು ಪಡೆದು ಈ ಕಲಿಯುಗದ ಅರ್ಜುನನ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಯೂರಿದ್ದಾಳೆ. ಕವಿಗಾರ ನಾನಾದರೂ ಕಲೆಗಾರ ನಾನಲ್ಲ, ಕಲೆಗಾರ ನಾನಾದರೂ ಕೊಲೆಗಾರ ನಾನಲ್ಲ. ಈ ಕಲಿಯುಗದ ಗಂಗಾ ಅರ್ಜುನರ ಜೋಡಿ ನೋಡ್ಬೇಕಂತ ಕವಿ ಕಲಾವಿದರು ಕಲಾ ಪ್ರೇಕ್ಷಕರ ಮನಸ್ಸು ತಲ್ಲನ್ನುಗೊಳ್ಳುವಂತೆ ಒಂದು ಗೀತೆ ಸಾಗಿ ಬರಬಾರದೆ. ಮಾವ, ನೀನು ಮಾತಾಡಕ್ ಬಿಟ್ರೆ ಹಂಗ ಕವಿ ಆಗ್ಬಿಡ್ತೀನಿ. ನಿನ್ನ ಆಸೆ ಏನು ಅಂತ ನನಗೆ ಗೊತ್ತೈತ್ ಮಾವ. ನಿನ್ನ ಆಸೆನ ನಿರಾಸೆ ಮಾಡಂಗಿಲ್ಲ ಬಾ ಮಾವ. ಜಾಜಿಯ ಚಂದ ಜನಪದ ಬಲು ಚಂದ ನನ್ನವನ ಚಂದವೋ ವಾಸ್ ಬರ್ತಾ ಇಲ್ಲ. ಮುಟ್ಟಿದಕ್ಕಲ್ಲ ಯಾಕೆ ಮಾಡಿದ ಮೂಡಿನೆಲ್ಲ ಮರೆಯುವ ಮಾತೇ ಇಲ್ಲ. ಮರೆಯಲ್ಲ ತಾನೇ? ಜಾಜಿಯ ಚಂದ ಜನಪದ ಬಲು ಚಂದ ನನ್ನವಳ ಮನಸ್ಸು ಚಂದ. ಜಾಜಿಯ ಚಂದ ಜನಪದ ಬಲು ಚಂದ ನನ್ನವಳ ಮನಸ್ಸು ಚಂದ. ಮಾಡಿದ ಮೂಡಿನೆಲ್ಲ ಮರೆಯುವ ಮಾತೇ ಇಲ್ಲ. ಅಪರಂಜಿ ನನ್ನ ಚೆಲುವೆ ನನ್ನಾಳೆ. ಜಾಜಿಯ ಚಂದ ಜನಪದ ಬಲು ಚಂದ ನನ್ನವಳ ಮನಸ್ಸು ಚಂದವೋ.
ಬರ್ತೀಯ ಊಟಕ್ಕೆ? ನಡಿ ಗಂಗಾ ಹೋಗೋಣ.